ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಮಿನಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಭಾಮಿನಿ ಕುಕ್ಕರ್ನ ಇಟ್ಕೊಂಡು ಕಿಚನ್ಗೆ ಬರ್ತಾ, ದೇವ್ರೆ ಇದ್ರ ಒಳಗಡೆ ಕಪಿಲ್ ಬಾಂಬ್ ಇಟ್ಟಿದ್ದಾನೆ ಅಂತ ಹೇಳ್ದ. ಇದನ್ನು ನಾನು ಸ್ಟವ್ ಮೇಲೆ ಇಡೋದಕ್ಕೂ ಮುಂಚೆನೇ ಬ್ಲಾಸ್ಟ್ ಆಗಿಬಿಟ್ರೆ ದೇವ್ರೆ ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ, ಕುಕ್ಕರಿಂದ ನನ್ನ ಜೀವನನ ಕೊನೆ ಮಾಡಬೇಡಪ್ಪ ಅಂತ ಅದನ್ನು ಸ್ಟವ್ ಮೇಲೆ ಇಡ್ತಾಳೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಈಚೆ ಬಂದು ಅದೃಷ್ಟಕ್ಕೆ ಎಲ್ಲ ಸರಿಯಾಗಿ ನಡೆದೋಯ್ತು. ಬೈ ಚಾನ್ಸ್ ಆ ಕುಕ್ಕರ್ನ ಸ್ಟವ್ ಮೇಲೆ ಇಡುವಾಗ ಎಲ್ಲಾದರೂ ಬ್ಲಾಸ್ಟ್ ಆಗಿಬಿಟ್ಟಿದ್ರೆ ಅಂತಾರೆ ಭಾಮಿನಿ. ಅದು ಹೇಗೆ ಬ್ಲಾಸ್ಟ್ ಆಗುತ್ತೆ ಭಾಮಿನಿ? ಆ ಬಾಂಬ್ ರಿಮೋಟ್ ನನ್ನ ಹತ್ರ ಇತ್ತಲ್ಲ ಅಂತ ರಚನಾ ಅಡುಗೆ ಮನೆಯಲ್ಲಿ ಕುಕ್ಕರ್ ಹಿಡ್ಕೊಳ್ಳುವಾಗ ಅಡ್ಡ ನಿಂತು ಆ ರಿಮೋಟಿಂದ ಬ್ಲಾಸ್ಟ್ ಮಾಡಿದ್ದನ್ನು ನೆನ್ಪು ಮಾಡಿಕೊಂಡು, ಭಾಮಿನಿ ಯಾಕೆ ಹೆದರ್ಕೊಂಡು ನೋಡ್ತಿದ್ಯಾ ಅಂತಾರೆ ಕನಕಾಂಬರಿ. ನನಗೆ ಈ ಬಾಂಬೆಲ್ಲ ಹೊಸ್ತು ಅಂತಾರೆ ಭಾಮಿನಿ. ನಾವೇನು ಬಾಂಬ್ ಎಕ್ಸ್ಪರ್ಟಾ? ನಮ್ಮದು ಹೊಸ್ತೆ. ಅವರನ್ನು ಈ ಮನೆಯಿಂದ ಓಡಿಸೋದಕ್ಕೆ ಏನಾದರೂ ಮಾಡಬೇಕಲ್ವಾ ಅಂತಾರೆ ಕನಕಾಂಬರಿ. ಇಲ್ಲೇ ಇರಬೇಕು ಅಂತ ಡಿಸೈಡ್ ಆಗಿ ಬಂದಿರೋರು ಅಷ್ಟು ಸುಲಭವಾಗಿ ವಾಪಸ್ ಹೋಗ್ತಾರೆ ಅಂತೀರಾ ಅಂತಾರೆ ಭಾಮಿನಿ. ಅದಕ್ಕೆ ಭಯ ಪಡ್ತಿರೋದು. ಮನುಷ್ಯ ಪ್ರಾಣ ಭಯ ಅಂತ ಬಂದಾಗ ಹೆದರಲೇಬೇಕಾಗುತ್ತೆ. ಈ ಮನೇಲಿ ಇರಿ, ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋ ಭಯ ಒಂದ್ಸಲ ಬಂತು ಅನ್ಕೋ, ಆವಾಗ ನಾವು ಓಡಿಸ್ಬೇಕಾಗಿಲ್ಲ, ಅವರಾಗ ಅವರೇ ಓಡೋಗ್ತಾರೆ ಅಂತಾರೆ ಕನಕಾಂಬರಿ. ಎಕ್ಸಾಕ್ಟ್ಲಿ, ಅವರಾಗೆ ಬಂದರು, ಅವರಾಗೆ ಅವರೇ ಹೊರಟು ಹೋದ್ರು, ನಾವೇನು ಮಾಡಿಲ್ಲ ಅನ್ನೋದೇ ನಾವು ಸೆಟ್ ಮಾಡಬೇಕಾಗಿರೋ ನೆರೇಟಿವ್. ಯಾಕೋ ಕಪ್ಪು ಡಲ್ ಆಗಿದೆಯಾ? ಗೆದ್ದು ಖುಷಿನೇ ಕಾಣಿಸ್ತಿಲ್ವಲ್ಲೋ ನಿನ್ನ ಕಣ್ಣಲ್ಲಿ ಅಂತಾನೆ ರಾಣ. ಅವರಿಗೇನು ಆಗಿಲ್ವಲ್ಲ ಅಣ್ಣ ಅಂತಾನೆ ಕಪಿಲ್. ಇವತ್ತು ಮಿಸ್ ಆದರೆ ನಾಳೆ ಮಾಡೋಣ, ರಿಲ್ಯಾಕ್ಸ್ ಅಂತಾನೆ ರಾಣ. ಈಚೆ ಜೀವ, ಬೇಬಿ ತುಂಬ ಭಯ ಪಟ್ಕೊಂಡ್ಬಿಟ್ಯಾ ಅಂತಾನೆ. ಆ ಸೌಂಡ್ ಇನ್ನೂ ನಂಗೆ ಕೇಳಿಸ್ತಿದೆ ಅಂತಾಳೆ ಕೃಷ್ಣ. ನನ್ನ ನೋಡು, ನಾನು ಅಬ್ಸಲ್ಯೂಟ್ಲಿ ಫೈನ್. ಕುಕ್ಕರ್ ಸಿಡಿಯೋಕ್ಕೂ ಮುಂಚೆ ನಾನು ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ಐ ಆಮ್ ಓಕೆ ಅಂತಾಳೆ ರಚನಾ. ನಿನಗೇನು ಆಗಿಲ್ವಲ್ಲ, ಅದೇ ನನಗೆ ಸಮಾಧಾನ ಬೇಬಿ. ನಾವು ದೊಡ್ಡ ಮನೆಗೆ ಬಂದಿದ್ವಲ್ವಾ, ಅದಕ್ಕೆ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತಾಳೆ ಕೃಷ್ಣ. ಅದು ಹೇಗೆ ಅಂತಾನೆ ಜೀವ. ಆಗ ಕೃಷ್ಣ ಮೈಸೂರು ಪಾಕ್ ತಗೋತಾಳೆ. ಇದೆಲ್ಲಿಂದ ಬಂತಪ್ಪ ಅಂತಾನೆ ಜೀವ. ದೇವಿ ನಿನಗೆ ಅಂತ ಕಳಿಸ್ಕೊಟ್ಟಿದ್ಲು, ನಾನು ಅಲ್ಲಿಟ್ಟಿದ್ದೆ ಅಂತಾನೆ ಬಾಲ. ಸರಿ ಸರಿ, ಈಗ ಒಂದೇ ಒಂದು ಮೈಸೂರು ಪಾಕ್ ಇಟ್ಕೊಂಡು ಡಿಫ್ರೆಂಟಾಗಿ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತಾನೆ ಜೀವ. ಇದನ್ನು 4 ಪೀಸ್ ಕಟ್ ಮಾಡಬೇಕು, ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸ್ಬೇಕು ಅಂತಾಳೆ ಕೃಷ್ಣ. ಇದೊಂಥರ ಚೆನ್ನಾಗಿದೆ ಅಂತಾಳೆ ರಚನಾ. ರಚನಾ ಕೃಷ್ಣಂಗೆ, ಕೃಷ್ಣ ರಚನಾಗೆ, ಬಾಲ ಜೀವಗೆ, ಜೀವ ಬಾಲಂಗೆ ತಿನ್ನಿಸ್ತಾರೆ. ನಾವು ಫ್ಯಾಮಿಲಿಗೆ ಒಂದು ಸಂದೇಶ, ನಾವು ಇಲ್ಲಿಗೆ ಬಂದಿರೋದು ಒಂದು ಉದ್ದೇಶದಿಂದ, ಹಾಗಂತ ಹೇಳಿಬಿಟ್ಟು ಎಲ್ಲವನ್ನು ಸಹಿಸ್ಕೋಬೇಕು ಅಂತ ಏನೂ ಇಲ್ಲ. ಯಾರಿಗಾದರೂ ಬೇಜಾರಾದರೆ, ಇಲ್ಲಿರೋದು ಬೇಡ ಅನಿಸಿದರೆ ನನಗೆ ಹೇಳಿ, ಒಂದು ನಿರ್ಧಾರಕ್ಕೆ ಬರೋಣ ಅಂತಾನೆ ಜೀವ. ಜೀವ, ಸಮಸ್ಯೆ ಇಲ್ಲದೆ ಇರೋ ಮನೆ ಯಾವುದಿದೆ? ಮಾವನವ್ರ ಕೊನೆ ಆಸೆ ಈಡೇರಿಸಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಪೂರೈಸ್ತೀವಿ. ಮಧ್ಯೆ ಏನೇ ಬಂದರೂ ಫೈಟ್ ಮಾಡ್ತೀವಿ ಅಂತಾಳೆ ರಚನಾ. ಕರೆಕ್ಟ್, ಇಲ್ಲಿವರೆಗೂ ಬಿಟ್ಕೊಟ್ರೆ ಸಾಕು, ಇನ್ಮೇಲೆ ಫೈಟ್ ಮಾಡೋಣ ಅಂತಾನೆ ಬಾಲ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಪ್ರೀತಿನ ಮನೆಯವರು ಕೊಟ್ಟಿದ್ದಾರೆ, ಅದನ್ನು ಒಂದು ಕುಕ್ಕರ್ ದೂರ ಮಾಡಬಾರ್ದು ಅಂತಾಳೆ ರಚನಾ. ಹಾಗಿದ್ಮೇಲೆ ಎಂಥ ಸಂದರ್ಭ ಬಂದರೂ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ 4 ಜನ ಕೈ ಮೇಲೆ ಕೈ ನಡೀತಾರೆ. ಆಗ ದೇವಿನೂ ಬಂದು ತನ್ನ ಕೈನ ಇಟ್ಟು, ನಾನು ನಿಮ್ಮ ಜೊತೆ ಇದ್ದೀನಿ ಅಂತಾಳೆ. ಆಗೆಲ್ಲರೂ ನಗ್ತಾರೆ. ಬಾಲ ಬನ್ನಿ, ನಿಮ್ಮ ರೂಮ್ ತೋರಿಸ್ತೀನಿ ಅಂತಾಳೆ ದೇವಿ. ಈಚೆ ರಾಣ ಕಪಿಲ್ನ ಹತ್ರ, ಫ್ರಸ್ಟ್ರೇಷನಿಂದ ಹೊರಗಡೆ ಬಾ, ದುಶ್ಮನ್ಗಳ ಹೆಸರು ಕೇಳಿದ್ರೇ ಬೆಂಕಿ ಆಗು, ನಾವೇ ಬಲವಂತವಾಗಿ ಸ್ಮೈಲ್ ಮಾಡಿಕೊಂಡು ಬನ್ನಿ ಬನ್ನಿ ಅಂತ ಆರತಿ ಎತ್ತಿ ವೆಲ್ಕಮ್ ಮಾಡೋದು ಇದೆಯಲ್ಲ, ಅದಕ್ಕಿಂತ ಆಗೋ ಇನ್ಸಲ್ಟ್, ಫ್ರಸ್ಟ್ರೇಷನ್, ಹೆಲ್ಪ್ಲೆಸ್ನೆಸ್ ಯಾವುದು ಇರೋದಕ್ಕೆ ಸಾಧ್ಯನೇ ಇಲ್ಲ ಕಪ್ಪು ಅಂತಾನೆ. ನಿಜಾನೇ ಅಂತಾರೆ ಭಾಮಿನಿ. ಅವ್ರು ಬಂದಿರೋದು ನಮಗೆ ಕಚ್ಚೋಕೆ ಅಂತ ಗೊತ್ತಿದ್ದು ನಾವು ಯಾಕೆ ಅವರಿಗೆ ಬಿಸ್ಕೆಟ್ ಹಾಕ್ತಿದ್ದೀವಿ? ರೀಸನ್ಸ್ ನಿನಗೆ ಗೊತ್ತಲ್ವಾ ಕಪ್ಪು ಅಂತಾರೆ ಕನಕಾಂಬರಿ. ನಂತರ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಅವತ್ತು ಸಂಜೀವ ಬರೋ ವಿಚಾರದಲ್ಲಿ ಈಶ್ವರ್ ಚಂದ್ರ ಅವರು ಬರಲಿ ರಾಣ, ಇಬ್ಬರು ಜವಾಬ್ದಾರಿನ ಸಮಾನವಾಗಿ ಹಂಚಿಕೊಳ್ಳಿ ಮನೆದು ಅಂದಾಗ, ಇಂಪಾಸಿಬಲ್, ಈ ಸಾಮ್ರಾಜ್ಯಕ್ಕೆ ನಾನೇ ಕಿಂಗು ಅಂತ ಕೂಗ್ತಾನೆ ರಾಣ. ರಾಣ, ಸಾವಿರಾರು ಕೋಟಿ ಬಿಸ್ನೆಸ್ಸು, 100 ಜನ ಕಾರ್ಮಿಕರು, ನೀನು ಒಂದು ತಪ್ಪು ನಿರ್ಧಾರದಿಂದ ಬೀದಿಗೆ ಬಂದು ನಿಲ್ಬಾರ್ದು. ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಈ ಕೋಟೆನ ಕಟ್ಟಿದ್ದಾನೆ, ಇದನ್ನು ಉಳಿಸ್ಕೊಳ್ಳೋದು ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಅಂತ ಈಶ್ವರ್ ಚಂದ್ರ ಹೋಗ್ತಾರೆ. ಚಿಕ್ಕಪ್ಪ ಹೇಳಿದ್ರಲ್ಲ, ಸ್ಟ್ರಾಂಗ್ ಪಾಯಿಂಟ್ ಇದೆ ಅಂತಾಳೆ ದೇವಿ. ಏನು ಅಂತಾನೆ ಕಪಿಲ್. ಸಂಜೀವ್ ಅಣ್ಣ ಬರದೆ ಭರಣ್ ಅಂಕಲ್ ವಿಲ್ನ ಓಪನ್ ಮಾಡಲ್ಲ. ಜಗದೀಶ್ ಚಂದ್ರ ಕೊನೆ ಆಸೆ ನೆರವೇರಿಸಲಿಲ್ಲ ಅಂತ ಭರಣ್ ಅಂಕಲ್ ಕೋರ್ಟಲ್ಲಿ ಒಂದು ಅಫಿಡವಿಟ್ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ, ಈ ಮನೆ ಇನ್ನೂ ದೊಡ್ಡಪ್ಪನ ಹೆಸರನ್ನಲ್ಲಿದೆ. ತುಂಬ ಬಿಗಿ ಹಿಡಿದ್ರೆ ಈ ಥರ ಮೀಟಿಂಗ್ ಮಾಡ್ತಿರಲ್ಲ, ಇದಕ್ಕೂ ಮನೆ ಇಲ್ಲದೆ ಇರೋ ಹಾಗಾಗುತ್ತೆ, ನೋಡ್ಕೊಳ್ಳಿ ಅಂತ ದೇವಿ ಹೋಗ್ತಾಳೆ. ಅಯ್ಯಯ್ಯೋ, ಉಳ್ಕೊಳ್ಳೋಕೆ ಮನೆಯೇ ಇಲ್ದಂಗಾಗುತ್ತಾ? ಇಂಥ ಮನೆಯಲ್ಲಿ ಬದುಕಿ ಬಾಳಿ ಬಾಡಿಗೆ ಮನೆಗೆ ಹೋಗ್ಬೇಕಾ ಅಂತಾಳೆ ಭಾಮಿನಿ. ಭಾಮಿನಿ, ಸುಮ್ಮನಿರು ರಾಣ, ಹಠ ಮಾಡಿ ಹಳ್ಳಕ್ಕೆ ಬೀಳೋದಕ್ಕಿಂತ ಉಪಾಯ ಮಾಡಿ ಉಸಿರನ್ನ ಉಳಿಸ್ಕೊಳ್ಳೋದೇ ಬುದ್ಧಿವಂತಿಕೆ ಅಂತಾರೆ ಕನಕಾಂಬರಿ. ಅಂದ್ರೇನು ಅಂತಾನೆ ಕಪಿಲ್. ಸಂಜೀವ ಮನೆಗೆ ಬರಲಿ, ಲಾಯರ್ ಭರಣ್ ವಿಲ್ ಓದಲಿ, ಒಂದು ವೇಳೆ ಇಡೀ ಆಸ್ತಿನೆಲ್ಲ ದೊಡ್ಡಪ್ಪ ಸಂಜೀವನ ಹೆಸರಿಗೆ ಬರೆದಿದ್ದರೆ ಅದನ್ನೆಲ್ಲ ನಮಗೆ ಹೆಸರಿಗೆ ಬರೆಸ್ಕೊಂಡು ಆ ಸಂಜೀವನ ಮನೆಯಿಂದ ಓಡಿಸೋಣ ಅಂತಾರೆ ಕನಕಾಂಬರಿ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು, ಲಾಯರ್ ವಿಲ್ ಓದೋ ತನಕ ಸ್ವಲ್ಪ ಕಾಮ್ ಆಗಿರೋ ಕಪ್ಪು, ಆಮೇಲೆ ಇದೆಯಲ್ಲ ಆ್ಯಕ್ಷನ್ ಅಂತಾನೆ ರಾಣ. ಇವತ್ತೇನೋ ಕುಕ್ಕರ್ನ ಬ್ಲಾಸ್ಟ್ ಮಾಡಿ ಅವರನ್ನು ಹೆದರಿಸಿದ್ರಿ, ನಾಳೆ ಅಂತಾರೆ ಭಾಮಿನಿ. ಅವರೆಲ್ಲ
ಅಲ್ಲಿ ಒಬ್ರದ್ದು ಪ್ರಾಣ ಹೋಗುತ್ತೆ ಅಂತಾನೆ ರಾಣ. ಈಚೆ ರಾತ್ರಿ ರಚನೆಗೆ ಎಚ್ಚರ ಆಗುತ್ತೆ. ನೀರು ಕುಡಿದು ಕೃಷ್ಣ ಜೀವನ ನೋಡಿ ಮಂಚದ ಮೇಲೆ ಮಲಗೋ ಮಗುಗೆ ಬೀಳೋ ಭಯ ಇರುತ್ತೆ. ಅದೇ ಅಮ್ಮನ ಮಡಲಲ್ಲಿ ಮಲಗೋ ಮಗುಗೆ ಧೈರ್ಯ ಇರುತ್ತೆ. ಹೇಗೂ ಅಮ್ಮ ಇದ್ದಾಳಲ್ಲ, ಭಯ ಯಾಕೆ ಅಂತ. ಅದಕ್ಕೆ ನೆಮ್ಮದಿಯಿಂದ ನಿರಾಳವಾಗಿ ನಿದ್ದೆ ಮಾಡುತ್ತಾ ಇವತ್ತು ನಿಮ್ಮ ಮುಖದಲ್ಲಿ ನಾನು ಅದೇ ಫೀಲಿಂಗ್ನ ನೋಡ್ತಿದ್ದೀನಿ ಜೀವ. ಇಷ್ಟು ಸುಖವಾದ ನಿದ್ರೆನ ಅನುಭವಿಸೋಕೆ 8 ವರ್ಷ ನರಕ ಅನುಭವಿಸ್ಬೇಕಾಗಿ ಬಂತಲ್ಲ ಜೀವ ನೀವು ಅಂತ ಜೀವನ ಹತ್ರ ಬಂದು ಕೂತ್ಕೊಂಡು ಅವನ ತಲೆನ ನೇವರಿಸಿ ನಂತರ ತಾನು ಬಂದು ಮಲಗ್ತಾಳೆ. ಆಗ ಅವಳಿಗೆ ಜೋರಾಗಿ ನಗು ಸೌಂಡ್ ಕೇಳುತ್ತೆ. ಭಯದಿಂದ ಕೂತ್ಕೊತಾಳೆ. ಯಾರೋ ಜೋರಾಗಿ ನಗ್ತಿದ್ದಾರೆ. ಅದು ಇಷ್ಟೊತ್ತಲ್ಲಿ ಅದು ಮೈಕ್ ಮುಂದೆ ನಗೋ ಥರ. ಒಂದು ಸಣ್ಣ ಸದ್ದಿಗೂ ಹೇಳ್ತಿದ್ದಿದ್ದು ಇವರು ಇಷ್ಟ ಆರಾಮಾಗಿ ಮಲಗಿದಾರಲ್ಲ ಅಂದರೆ ನನಗೆ ಮಾತ್ರ ಕೇಳಿಸ್ತಿದ್ಯಾ ಅಂತಾಳೆ. ನಂತರ ನಿಂತ್ಕೊಂಡು ಮಧ್ಯರಾತ್ರಿ ಹೊತ್ತಲ್ಲಿ ಏನು ನಗು ಈ ನಗು ಅಂತ ಜೀವನ ಹತ್ರ ಬಂದು ಕೂತ್ಕೊಂಡು ನನಗೆ ಮಾತ್ರ ಕೇಳಿಸ್ತಿದ್ಯಾ, ಸಿನಿಮಾ ಎಫೆಕ್ಟಾ, ಭ್ರಮೆ ಅಲ್ಲ, ನಿಜವಾಗ್ಲೂ ಕೇಳಿಸ್ತಿದ್ದೆ. ಜೀವನ ಎಬ್ಬಿಸ್ತೀನಿ ಅಂತ ಹತ್ರ ಬಂದು ಬೇಡ, ಎಷ್ಟೋ ವರ್ಷದ ನಂತರ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದಾರೆ, ಇದೇನು ಅಂತ ನಾನೇ ಹೋಗಿ ನೋಡ್ತೀನಿ ಅಂತ ಬರ್ತಾಳೆ ರಚನಾ. ಈಚೆ ಬಾಲಂಗೆ ಎಚ್ಚರ ಆಗಿ ಯಾರಿದು ಮಧ್ಯರಾತ್ರಿಲೇ ನಗೋದು. ರಚನಾ ಕೃಷ್ಣ ಸೇರಿಕೊಂಡು ನನ್ನ ಭಯಪಡಿಸೋಕೆ ಇಲ್ಲಿ ಬಂದು ನೋಡ್ತಿದ್ದಾರೆ, ಸಿನಿಮಾ ಟ್ರಿಕ್ ಯೂಸ್ ಮಾಡ್ತಿದ್ದಾರೆ. ಅಡಿಯಿಂದ ಮುಡಿವರೆಗೆ ಹೆದರಿಸ್ತೀನಿ ಅಂತ ಆಚೆ ನೋಡಿ ಯಾರೂ ಇಲ್ವಲ್ಲ. ನಾನು ಹಾಕಿರೋ ಚಿಲ್ಕ ಹಾಗೆ ಇದೆ. ಈ ರೂಮಲ್ಲಿ ಮೋಹಿನಿ ಇದೆಯಾ, ಕಾಪಾಡಪ್ಪ ಆಂಜನೇಯ ಅಂತ ಹೆದರ್ಕೊಂಡು ಮುಸ್ಕಾಕೊಂಡು ನಡುಕ್ತಾನೆ ಬಾಲ. ಈಚೆ ರಚನಾ ರೂಮಿಂದ ಹೊರಗಡೆ ಬಂದು ಆಚೆ ಈಚೆ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.